ಲಕ್ಷ್ಮಣ. ಪ್ರೇಮವನ್ನು ನೀನರಿಯು. ಅವನು ನಾಶಕ್ಕಾಗಿ ಬರುತ್ತಿರುವನು ಅಥವಾ ಕ್ಷಮೆಯಾಚನೆಗಾಗಿ ಬರುತ್ತಿರುವನು? ನಿಮಗೆ ಮಂಗಳವಾಗಲಿ. ಯಾವಾಗ ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ನಿರುತ್ಸಾಹದಿಂದ ಬಂದೆನು. ನಾನು ಬಿಟ್ಟು ಬಂದಾಗಿನಿಂದ ಅಯೋಧ್ಯೆಯ ವಿಚಾರವನ್ನು ತಿಳಿಯಲು ಕಾತರನಾಗಿರುವೆನು. ಒಬ್ಬೊಬ್ಬರ ಕ್ಷೇಮವನ್ನು ಕೇಳುತ್ತೇನೆ. ಹೇಳುವೆಯಾ ಭರತ? ಭರತ, ನಮಗೆ ಅಕಾರ ಉಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರೆನಿಸಿಕೊಂಡ ಸಚಿವರಲ್ಲೇ ಶ್ರೇಷ್ಠರಾದ ಮಂತ್ರಿ ಶ್ರೀಮಂತರು ಕ್ಷೇಮದಿಂದಿರುವರೇ? ಅಣ್ಣ ಭರತ, ಪತಿಯ ಎದುರಿನಲ್ಲೇ ನಿಂತು ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನು ಆಡದೆ ಕಳಿಸಿಕೊಟ್ಟ ಸೋದರ ಲಕ್ಷ್ಮಣನ ತಾಯಿ ಅವರು ಕ್ಷೇಮದಿಂದಿರುವರು ಅಣ್ಣ. ಭರತ, ನವಮಾಸಗಳು ಎತ್ತು ಒತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿಸಲಿಲ್ಲ ನನ್ನ ತಾಯಿ ಕೌಶಲ್ಯ ಮಾತೆಯು ಕ್ಷೇಮದಿಂದಿರುವರು ಅಣ್ಣ. ಭರತ, ಶ್ರೀರಾಮನಿಗೆ ಆರಾಮವಾಸವನ್ನು ತಂದುಕೊಟ್ಟ ತಾಯಿ ನನ್ನ ಚಿಕ್ಕಮ್ಮ ಮಾತೆಯವರು ಕ್ಷೇಮದಿಂದಿರುವರೇ? ಅವರ ಕ್ಷೇಮಕ್ಕೆ ಕೊರತೆ ನನ್ನ ಈಗ ಹೇಳು ಭರತ, 60 ಸಹಸ್ರ ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ದೇವಾಸುರರ ಯುದ್ಧದಲ್ಲಿ ದಶದಿಕ್ಕುಗಳಲ್ಲಿ ಪ್ರತಿಕನಾಗಿ ಹೋರಾಡಿ ಜಯವನ್ನು ಹೊಂದಿ ದಶರಥ ಎಂಬ ನಮ್ಮ ಜನಕರು ಕ್ಷೇಮದಿಂದಿರುವರೇ ಭರತ? ನೀವು ವನವಾಸಕ್ಕೆ ಬಂದ ಕೂಡಲೇ ಜನಕನು ಪರಲೋಕವಾಸಿಯಾದರು ಅಣ್ಣ.
ನಿಮ್ಮ ಬಳಿಯಲ್ಲಿದ್ದು ಸೇವೆಯನ್ನು ಮಾಡುವ ಭಾಗ್ಯ ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ ಭರತ? ನೀನೇ ಪುಣ್ಯಶಾಲಿಯಪ್ಪ. ಜನಕನ ಮರಣ ಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಸೇವೆಯನ್ನು ಮಾಡಿರುವೆ ಅಣ್ಣ. ಭರತ, ಆ ಪುಣ್ಯವೂ ನಮಗಿಲ್ಲದಂತಾಯಿತು ಅಣ್ಣ. ಅವರ ಅಂತಿಮ ಕಾರ್ಯದಲ್ಲಿ ನಾವು ಸಹ ಅವರ ಬಳಿಯಲ್ಲಿ ಇರಲಿಲ್ಲ ಅಣ್ಣ, ಅವರ ಬಳಿಯಲ್ಲಿ ಇರಲಿಲ್ಲ. ಅಯ್ಯೋ, ಜನಕನ ಮರಣ ಕಾಲದಲ್ಲಿ 4 ಜನ ಪುತ್ರರಿದ್ದರೂ ಕೂಡ ಅಂತಿಮ ಕಾಲದಲ್ಲಿ ನಿಮ್ಮ ಬಳಿಯಲ್ಲಿದ್ದು ಸೇವೆ ಮಾಡುವ ಭಾಗ್ಯ ನಮ್ಮಲ್ಲಿಲ್ಲದಂತಾಗಿದೆ. ಜನಕ 60 ಸಹಸ್ರ ಸಾವಿರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ನಿಮ್ಮ ಅವಸಾನ ಕಾಲದಲ್ಲಿ ಯಾರೊಬ್ಬರೂ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲಿಲ್ಲವೇ? ಅಯ್ಯೋ ಜನಕ, ನಾವೆಂತಹ ನಿರ್ಭಾಗ್ಯಶಾಲಿಗಳು. ಭರತ, ಕಳೆದು ಹೋದದ್ದನ್ನು ಚಿಂತಿಸಿ ಫಲವಿಲ್ಲ. ನಿಮ್ಮ ಮಾತೆಯವರ ಆಜ್ಞೆಯ ಪ್ರಕಾರ ಪಟ್ಟಾಭಿಷಿಕ್ತರಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರವನ್ನು ಮಾಡು ಅಣ್ಣ. ಭರತ, ಏನು ಹೇಳಿದಿರಾ? ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನು ಇರಲಾರೆ ಅಣ್ಣ. ನೀವು ಪಟ್ಟಾಭಿಷೇಕನಾಗಿ ಈ ಅಯೋಧ್ಯೆಯಲ್ಲಿ ಸಿಂಹಾಸನವೇರಿ ಆನಂದ ಉಂಟು ಮಾಡಿ ಬನ್ನಿ ಅಣ್ಣ. ಭರತ, ನಿಮ್ಮ ಮಾತೆಯವರ ಆಜ್ಞೆಯ ಪ್ರಕಾರ ನನಗೆ ವನವಾಸ, ನಿನಗೆ ಪಟ್ಟಾಭಿಷೇಕ. ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿದ್ದೇನೆ. ಹೋಗು ನೀನು, ನಿಮ್ಮ ತಾಯಿಯ ಆಜ್ಞೆಯ ಪ್ರಕಾರ ಪಟ್ಟಾಭಿಷಿಕ್ತರಾಗು. ನಿನಗೆ ಭಾಗ್ಯ ಬಂದಂತಹ ಸಿಂಹಾಸನದಲ್ಲಿ ನಾನು ಕೂರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ ಭರತ. ಅಣ್ಣ, ಭರತ, ನಾನಾಗೆ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಹಾರ ದೋಷ ಎಲ್ಲಿಂದ ಬರುವುದು ಅಣ್ಣ? ಭರತ, ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ ಅಣ್ಣ. ಭರತ, ನನ್ನದೊಂದು ಕೋರಿಕೆಯನ್ನಾದರೂ ನೆರವೇರಿಸಿಕೊಡುವೆ ಅಣ್ಣ. ಭರತ, ಏನು ಕೇಳುವನಾಗು, ನಡೆಸಿಕೊಡುತ್ತೇನೆ. ನೀವಿಲ್ಲದ ಅರಮನೆಯಲ್ಲಿ ನಾವು ಇರಲಾರೆ. ಆದ್ದರಿಂದ ನಿಮ್ಮ ಈ ಪವಿತ್ರವಾದ ಪಾದುಕೆಗಳನ್ನು ಅನುಗ್ರಹಿಸಿಕೊಡಿ ಅಣ್ಣ. ಅವುಗಳಿಗೆ ಪಟ್ಟ ಕಟ್ಟಿ ನಂದಿ ಗ್ರಾಮದಲ್ಲಿ ನೆಪ ಮಾತ್ರಕ್ಕೆ ನಾನು ರಾಜ್ಯವಾಳುತ್ತೇನೆ ಅಣ್ಣ. ನಿಮ್ಮ 14 ವರ್ಷ ವನವಾಸ ಮುಗಿದ ಮಾರನೆಯ ದಿವಸವೇ ನನಗೆ ದರ್ಶನ ಕೊಡದೆ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡುವೆನು. ಇದೋ ನಿಮ್ಮ ಪಾದದ ಹಣಗೂ ಸತ್ಯ. ಕೇಳು ಭರತ. ಭರತ, ಬಹಳ ಸಂತೋಷ. ನಿನ್ನಿಷ್ಟದಂತೆಯೇ ಆಗಲಿ. ತೆಗೆದುಕೋ ಈ ಪಾದಕೆಗಳನ್ನು. 14 ವರ್ಷ ವನವಾಸ ಮುಗಿದ ಮರುದಿನವೇ ನಿನಗೆ ದರ್ಶನವನ್ನು ಕೊಡುತ್ತೇನೆ. ಹಾಗೆ ಆಗಲಿ ಅಣ್ಣ.
ಪದೇ ಪದೇ ಬಂದು ನಮ್ಮನ್ನು ಕಾಡುತ್ತದೆ. ಆದುದರಿಂದ ನಾವು ಮುಂದೆ ಕಾಣುವ ಪರ್ವತವನ್ನು ಕುರಿತು ಪ್ರಯಾಣ ಬೆಳೆಸುತ್ತೇವೆ. ಬಹಳ ಚೆನ್ನಾಗಿ ಪರಿಪಾಲಿಸಿಕೊಂಡು ಬಂದಿರುವುದು. ಅಲ್ಲದೆ ನನ್ನ ಸುಕುಮಾರನಾದ ಸಮ್ಮುಖಾಸುರನ ಸೂರ್ಯದೇವನನ್ನು ಕುರಿತು ಅಮೋಘವಾದ ಅಸ್ತ್ರವೊಂದನ್ನು ಈ ದಿನ ವರವಾಗಿ ಹಲವಾರು ದಿನಗಳಿಂದ ಋತೋಪವಾಸ ಮಾಡಿ ಕೈಗೊಂಡಿರುವ ಮಾತರಿಗೆ ಬೇಕಾದ ಮತ್ತೆ ಮಹಾಂತಗಳನ್ನು ಸಿದ್ಧಪಡಿಸಿದರು. ಮಗನೇ ಸಮ್ಮುಖಾಸುರ
ಪ್ರೀತಿಸುವ ಮನೋಹರವಾದ ದೃಶ್ಯವನ್ನು ನೋಡಿದೆಯಾ? ನಾವು ವಾಸ ಮಾಡಲು ಇಲ್ಲಿಯೇ ಸೂಕ್ತ ಸ್ಥಳವಾದುದರಿಂದ ಲಕ್ಷ್ಮಣ ಇಲ್ಲೇ ಒಂದು ಪರ್ಣಶಾಲೆಯನ್ನು ನಿರ್ಮಿಸು. ಸ್ವಾಮಿ, ದರ್ಭಾಸನಕ್ಕೇನು ಕಮ್ಮಿ ಇಲ್ಲ. ಅಲ್ಲವಿದು ನೇವಿರುವ ಈ ಸುಂದರವಾದ ಸ್ಥಳವೇ ಪಂಚವಟಿ ಮಹಾಕ್ಷೇತ್ರವಲ್ಲವೇ ಸ್ವಾಮಿ? ಆಶಾ ಜೀವನ ಶುಭ ದಿನ ಹೊಸತನವನು ನಾ
ಈ ಖಡ್ಗವು ನಿನ್ನ ಆತ್ಮರಕ್ಷಣೆಗಾಗಿ ಬೇಕಾಗುತ್ತೆ. ಇದು ನಿನ್ನ ಬಳಿಯಲ್ಲಿಯೇ
ಇಬ್ಬರನ್ನು ಹಾಗೆ ಹಿಡಿದು ಕರಕ್ಕೆಂದು ಮೊದಲು ಆ ಶಿರವನ್ನು ನುಂಗಿ ದೇಹವನ್ನು ಚಿತ್ರವನ್ನಾಗಿ ಮಾಡಿ ಒಂದೇ ಬಾರಿಗೆ ಆಪರೇಷನ್ ಮಾಡಿಕೊಂಡು ಎಂಥ ಸೊಗಸಾದ ಆಹಾರ ಸಿಕ್ಕಿತು. ಎಷ್ಟೊಂದು ಸುಂದರನಾಗಿರುವನು. ಇಂತಹ ಸುರಸುಂದರನಾಗಿರುವನು ನಮ್ಮ ಲಂಕಾಪಟ್ಟಣದಲ್ಲಿ ಆಗಲಿ ಈ ನಮ್ಮ ದಂಡಕಾರಣದಲ್ಲಿ ಎಲ್ಲಿಯೂ ನೋಡೇ ಇರಲಿಲ್ಲ. ಏನಾದರೂ ಆಗಲಿ ಇವನನ್ನು ಮಾತ್ರ ಬಿಡಬಾರ್ದು. ನಾನೇ ತಂದಾನೇ ವಲ್ಲಭನ ನನ್ನ ವಲ್ಲಭನ ವಲ್ಲಭನ ನನ್ನ ವಲ್ಲಭನ ಪ್ರಾಣ ವಲ್ಲಭನ ಮಾಡಿಕೊಂಡು ಎಲ್ಲಕ್ಕೆ ಮುತ್ತಿದೆ. ಆತನದೇನು ತಪ್ಪಿಲ್ಲ. ಅವನು ನನಗೆ ಕಾಣಿಸುತ್ತಿರುವನು, ನಾನು ಆತನಿಗೆ ಕಾಣಿಸುತ್ತಿಲ್ಲ. ಮೊದಲೇ ನಾನು ಘೋರ. ನನ್ನ ರೂಪವನ್ನು ನೋಡಿದರೆ ಗೆಜ್ಜೆ ಹೆದರಿ ಓಡಿ ಹೋಗಿ ಬಿಟ್ಟರೆ ಆಹಾ ಅಪ್ಪಿ ಮೈ ಕೊಡಮ್ಮ. ಶಾಂಭವಿ ವಿದ್ಯಾ ಪ್ರಸನ್ನ ಮೈಕಾನ್ ಮಾಡು. ಮಾಯಾರೂಪಿನಿಂದ ಪ್ರತ್ಯಕ್ಷ ಆಗುವ ಜೈ ಶಾಂಭ. ವಲ್ಲಭನ ನನ್ನ ವಲ್ಲಭನ ಮಾಡಿಸುತ್ತಾನೆ. ಆಹಾ, ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನೊಬ್ಬನೇ ಸತ್ತರೂ ಪರವಾಗಿಲ್ಲ, ಒಬ್ಬನೇ ತಾನೆ. ಈ ಸುರಸುಂದರಾಂಗನನ್ನು ನಾನು ಮದುವೆಯಾದರೆ ಕರ್ರಗಿರುವ 100 ಮಕ್ಕಳನ್ನು ಒಂದೇ ಸಾರಿ ಹಡೆಯಬಹುದಲ್ಲ. ನಾನೊಬ್ಬಳೇ ತಾನೇ ಈ ಲೋಕಕ್ಕೆಲ್ಲ ಸುಂದರಿಯು. ಸುಂದರಿಯಲ್ಲವೇ ಜಗದೊಳಗೇನ, ಸುಂದರಿಯಲ್ಲವೇ ಜಗದೊಳಗೇನ, ಈ ಜಗದೊಳಗೆ 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 ಆಹಾ, ಎಷ್ಟೊಂದು ಸುರಸುಂದರಾಂಗನಾಗಿರುವನು. ಈತನನ್ನು ವರಿಸದೆ ಹೋದರೆ ಈ ಜನ್ಮವೇ ವ್ಯರ್ಥವಲ್ಲವೇ? ಇರಲಿ, ನಾನೇ ಆತನ ಬಳಿಗೆ ಹೋಗಿ ಆತನೇ ನನ್ನನ್ನು ಮೋಹಿಸುವಂತೆ ಮಾಡುವೆನು. ಮನೋಹರ, ಪ್ರಿಯಕರ, ಮನೋಹರ, ಸ್ವಲ್ಪ ಇತ್ತನೆ ನೋಡಯ್ಯ.
ಕಟ್ ಮಾಡ್ತಾರೆ. ಅಯ್ಯೋ ಕಟ್ ಮಾಡಿದ್ದ ಮನೋಹರ, ಸ್ವಾಮಿ ಸ್ವಲ್ಪ ಎದ್ದು ಮುಂದಕ್ಕೆ ಬರ ಬರ ಬರ. ಅಮ್ಮ ಅಂತ ಕರಿಬೇಡ. ಎಷ್ಟೊತ್ತಲ್ಲಿ ಅಮ್ಮ ಅಂದ್ರೆ ನಮ್ಮ ಹತ್ರ ಇರೋದೆಲ್ಲ ತಣ್ಣಗಾಗ್ಬಿಡುತ್ತಪ್ಪ. ನಿನ್ನ ದೇಶ ಯಾವುದು? ನಿನ್ನ ಹೆಸರೇನು? ನೀನು ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದ ಏನಾಗಬೇಕು? ಬಹಳ ಉದ್ದಾಯ್ತಪ್ಪ ನಿಂದು. ಎಲ್ಲವನ್ನು ಒಂದೇ ಸಲ ಕೇಳಿಬಿಟ್ಟರೆ ಒಂದೊಂದಾಗಿ ಕೇಳಬೇಕು. ನಿನ್ನ ದೇಶವ್ಯಾವುದು? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು. ಏನು ರಕ್ಕಸಿಗೆ? ನಿನ್ನ ಕಣ್ಣಿಗೆ ನಾನು ಹಾಗೆ ಕಾಣುತ್ತಿರುವೆನೆ ಪ್ರಿಯ? ಅಲ್ಲ, ಕೇಳಿದೆ ಆದರೂ ಸುಂದರಿಯಾಗಿಲ್ಲವೇ ಪ್ರಿಯ? ದೇಶವನ್ನು ಕೇಳಿದ ಮೇಲೆ ನೀನು ರಕ್ಕಸಿಗೆ. ನನ್ನ ಹೆಸರು ಶೂರ್ಪನಖ ಎಂದು. ಇಲ್ಲಿಗೆ ಬಂದೆ? ನಿನ್ನನ್ನು ವರಿಸಲು ಈ ನಿನ್ನ ಮುದ್ದಾದ ರೂಪವನ್ನು ಕಂಡು ಮೋಹಿಸಿ ಬಂದಿರುವೆನು. ನೀನು ನನ್ನನ್ನು ವಿವಾಹವಾಗಬೇಕು ಪ್ರಿಯ. ಇಲ್ಲಮ್ಮ, ನನಗಾಗಲೇ ವಿವಾಹವಾಗಿರುವುದು. ಯಾರಿಗೆ? ನನಗೆ. ನನಗೆ ಹಾ. ನನ್ನ ಪಕ್ಕದಲ್ಲೇ ಇರುವಳು ನನ್ನ ಪತ್ನಿ. ನಾನೊಬ್ಬಳು ಉಪಪತ್ನಿ ಆಗುವುದಿಲ್ಲವೇ? ಅದು ಆಗುವುದಿಲ್ಲಮ್ಮ. ಯಾಕೋ? ನಾನು ಅಗ್ನಿಸಾಕ್ಷಿಯಾಗಿ ಈಕೆಯನ್ನು ವಿವಾಹವಾಗಿದ್ದೇನೆ. ನನ್ನನ್ನು ವಾಯು ಸಾಕ್ಷಿಯಾಗಿ ವಿವಾಹ. ವಾಯು ಸಾಕ್ಷಿಯಾಗಿ ಯಾರಿಗೂ ವಿವಾಹವಾಗುವುದಿಲ್ಲ. ನಮ್ಮಲ್ಲಾಗ್ತಾರಪ್ಪ. ಅದು ಸರಿ. ಲಗ್ನವಾಗಿದ್ದೇವೆ. ನನಗೂ ಲಗ್ನವಾಗಿರುವುದು ಪ್ರಿಯ. ನಿಮ್ಮ ಪತಿ ಏನಾದ? ನನ್ನ ಕಾಟ ತಾಳಲಾರದೆ ಯುದ್ಧದಲ್ಲಿ ನೆಗೆದು ಬಿದ್ದೋದ. ಆತನಿಲ್ಲದೆ ಅಂದಿನಿಂದ ವಿರಹ ವೇದನೆಯನ್ನು ತಾಳಲಾರದೆ ಆತನನ್ನೇ ಯೋಚಿಸುತ್ತಾ ಯೋಚಿಸುತ್ತಾ ಎಷ್ಟು ತಪ್ಪುಗಿದ್ದವಳು, ಎಷ್ಟು ಸಣ್ಣ ಆಗಿದ್ದೀನಿ ನೋಡ್. ನಾನು ನಿನ್ನ ಪತಿಯನ್ನು ಯಾರು ಕೊಂದದ್ದು? ನನ್ನ ಅಣ್ಣನಾದ ರಾವಣೇಶ್ವರ. ನಿಮ್ಮ ಅಣ್ಣನೇ ನಿನ್ನ ಪತಿಯನ್ನು ಕೊಂದು ಹಾಕಿದ್ದಾನೆ. ನೋಡಮ್ಮ, ನಾನು ಈಕೆಯನ್ನು ವಿವಾಹವಾಗಿದ್ದೇನೆ. ಮತ್ತೊಬ್ಬ ಮಹಿಳೆಯನ್ನು ನಾನು ಒಂದು ಕೆಲಸ ಮಾಡು, ಆಕೆಯನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೊ. ಆಗಲೂ ನೀನು ಆಗುವೆ ಏಕಪತ್ನಿ ವೃತ್ತಸ್ಥ. ನೋಡಮ್ಮ, ಅಮ್ಮ ಎಂದು ಕರೆಯಬೇಡ ಪ್ರಿಯ. ಇಲ್ಲಿಗೆ ನಾನು ಓರ್ವನೇ ಬಂದಿಲ್ಲ. ಮತ್ತೆ ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನಿರುವನು. ಆತನು ಬಂದಿರುವನೆ. ಅಲ್ಲಿಗೆ ಹೋಗಿ ಆತನನ್ನು ವಿಚಾರಿಸು, ನಿನ್ನ ಆಸೆ ಪೂರೈಸಬಹುದು. ಆತನು ನಿನಗಿಂತಲೂ ಸುರಸುಂದರಾಂಗನೆ. ಓಹೋ, ತುಂಬಾ ಸುಂದರವಾಗಿರುವನು. ಅದಕ್ಕೋಸ್ಕರವೇ ಆತನನ್ನು ಲಕ್ಷ್ಮಣ ಎಂದು ಕರೆಯುವರು. ಸರಿ, ಆತನು ಓರ್ವನೇ ಬಂದಿರುವನು, ಆತನೊಂದಿಗೆ ಆತನ ಪತ್ನಿಯು ಬಂದಿರುವಳು. ಇಲ್ಲ ಇಲ್ಲ, ಆತ ಓರ್ವನೇ. ನೀನು ಮಾತ್ರ ಬೆಚ್ಚಿಗಿರ್ಬೇಕು ಅಂತ ಇವನು ಕರ್ಕೊಂಡು ಬಂದಿದ್ಯಾ ಅಲ್ಲ? ಸತಿಯು ನಾನು ಎಲ್ಲಿರುವಳು? ನನ್ನ ಸತಿಯು ಕೂಡ ಅಲ್ಲೇ ಇರುವಳು. ಅದು ನನ್ನನ್ನು ವಿವಾಹವಾಗು, ನಾನು ಅಲ್ಲೇ ಇರುವೆನು. ಅದು ಆಗೋದಕ್ಕೆ ಸಾಧ್ಯವಿಲ್ಲ ಕಣಮ್ಮ. ಆಗುದಿಲ್ಲ. ಹೋಗು. ಇಲ್ಲ ಅಲ್ಲಿಗೆ ಹೋಗುವೆಯೋ? ಇಲ್ಲ ಇಲ್ಲವೋ ಹೇಳ್ಬಿಡು. ಅಲ್ಲಯ್ಯ, ದಿನ ಇದೇ ಮುಖ ನೋಡಕ್ಕೆ ಬೇಜಾರಾಗಲ್ವೇನಯ್ಯ? ಅಲ್ಲಯ್ಯ, ಏನಿದೆ ಒಣಗೋಗಿದೆ, ಏನು ಇಲ್ಲ ಅಲ್ಲಿ ನೋಡಿ, ಇಲ್ಲಿ ಜಾಸ್ತಿ ಇದೆ, ಎಲ್ಲ ಕೈ ತುಂಬ ಸಿಗ್ತೀನಪ್ಪ. ನೋಡಮ್ಮ, ಆ ರೀತಿ ನಾನು ಬೇರೆಯವರನ್ನು ನೋಡುವುದಿಲ್ಲ. ನನ್ನ ಸೋದರಿಯರ ಸಮಾನ. ಸರಿ, ಅಲ್ಲಿಗೆ ಹೋಗಬೇಕೆ? ಹೋಗಮ್ಮ, ನಿನ್ನ ಹಾಗೆ ಪೂರೈಸಬೇಕಾದ್ರೆ ನೀನು ಅಲ್ಲಿಗೆ ಹೋಗಲೇಬೇಕು. ಹಾಗಾದರೆ ನಾನು ಅಲ್ಲಿಗೆ ಹೋಗಬೇಕೆ? ಹೋಗಲೇಬೇಕು. ನಿನಗೆ ಇಲ್ಲವೇ ಪ್ರಿಯ? ಇಲ್ಲಮ್ಮ. ಇಲ್ಲವೇ ಸ್ವಾಮಿ, ನಾನು ನಿನಗೆ ಇಲ್ಲವೇ ಪ್ರಿಯ? ಬೇಡ ಸೀತ, ನಾನು ಏಕಪತ್ನಿ ವ್ರತಸ್ಥನು. ಬೇರೆಯವರನ್ನು ನಾನು ಮದುವೆ ಯಾವುದೇ ಕಾರಣಕ್ಕೂ ಮದುವೆ ಆಗುವ ಮನಸ್ಸಿಲ್ಲವೇ ಎಂದು ಕೇಳಿದೆನು ಪ್ರಿಯ. ಕಣ್ಣೆತ್ತಿಯೂ ನೋಡುವುದಿಲ್ಲ. ನೀನು ಕಣ್ಣೆತ್ತಿ ನೋಡೋದು ಬೇಡ, ಕೈ ಹಿಡಿದು ನಡೆಸು ಸಾಕು. ಆಗೋದಿಲ್ಲವೇ? ಲಗ್ನ ನಿನಗೆ ಬೇಕು. ಬೇಕೋ ಬೇಡವಾ? ಬೇಕು. ಅದಕ್ಕೋಸ್ಕರ ಹೋಗು. ಅಲ್ಲಿ ನನ್ನ ಸಹೋದರನಿರುವನು, ಆತನನ್ನು ಪರಿಚಯ ಮಾಡಿಕೊ. ಹೌದೇ? ಆತನು ಒಪ್ಪದಿದ್ದರೆ ಇಲ್ಲಿಗೆ ಬರುವೇನು? ಒಪ್ಪುತ್ತಾನೆ. ಒಪ್ಪುವನೆ? ಒಪ್ಪುವನು. ಹೋಗಿ ಬರಲೇ? ಮನೋಹರ, ಅವ್ರಿಗಾಕ್ರಿ ತಂಗಾಳಿ ಬಿಸಿದೆ, ತಪ್ಪಲು ಚೆಲ್ಲಿದೆ. ತಂಗಾಳಿ ಬಿಸಿದೆ, ತಪ್ಪಲು ಚೆಲ್ಲಿದೆ. ಎಲ್ಲೆಲ್ಲಿ ನೋಡಿದರೂ ಈ ಘೋರಾರಣ್ಯದಲ್ಲಿ ಆ ಸುರಸುಂದರಾಂಗನನ್ನು ನಾನು ಎಲ್ಲೆಂದು ಹುಡುಕಲಿ. ಇರಲಿ, ನನಗೇನು ಹೊಸದೇ, ಮುಂದೆ ಸಾಗಿಯೇ ನೋಡೋಣ. ಆಹಾ, ಹಿಂದಿನಿಂದಲೇ ಇಷ್ಟೊಂದು ಸುಂದರವಾಗಿರುವುದಲ್ಲ ಈತನ ದೇಹ. ಇನ್ನು ಮುಂದಿನಿಂದ ಇನ್ನು ಎಷ್ಟು ಸುರಸುಂದರಾಗರಾಗಿರುವನೋ. ಇರಲಿ, ಹಿಂದೆ ನೋಡಿದವಳು ಮುಂದೆ ನೋಡದೆ ಇರುವೆನೆ, ಮುಂದೆ ನೋಡಿಯೇ ಬಿಡೋಣ. ಈ ಸುಂದರ ಚಂದದ ಮನೋರು
ಇಷ್ಟುದ್ದ ಬಾಣ, ಅದನ್ನು ಅತ್ತ ಕಡೆ ಗುರಿ ಇಟ್ಟಿರುವನು. ಅಲ್ಲಿ ಮಳೆ, ಅಲ್ಲಿ ಇರೋದೆಲ್ಲ ಒಣಗೋಗಿದೆ, ಅಲ್ಲಿ ಏನು ಇಲ್ಲ, ಎಲ್ಲ ಇಲ್ಲೇ ಇದೆ ನೋಡಯ್ಯ. ಮನೋಹರ, ಮನೋಹರ, ಅಮ್ಮ ಎಂದು ಕರೆಯಬೇಡ ನಾನು. ಪ್ರಾಣಕಾಂತಿ, ಪ್ರಾಣವಲ್ಲಭಿ, ಹೃದಯೇಶ್ವರಿ ಎಂದು ಕರೆಯಬಾರದೆ. ದೂರ ನಿಂತ್ರೆ ಮಕ್ಕಳು ಹೆಂಗಾಗುತ್ತಯ್ಯ? ಬಾ ಮುಂದಕ್ಕೆ. ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು. ನನ್ನ ಹೆಸರು ಶೂರ್ಪಣಖ ಎಂದು. ಹೌದು, ನಿನ್ನ ಕಣ್ಣಿಗೂ ನಾನು ಹಾಗೆ ಕಾಣುತ್ತಿರುವೆನೆ ಪ್ರಿಯ, ಆದರೆ ಸುಂದರಿಯಾಗಿಲ್ಲವೇ? ನಿನ್ನಿಂದ ಅದಾಗಬೇಕು. ಅದು 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 ಎಲ್ಲ ಗೊತ್ತಿರುತ್ತೆ. ಅದು ಅಂದರೆ ನೀನು ನನ್ನನ್ನು ವಿವಾಹವಾಗಬೇಕು. ಯಾಕೋ ಯಾಕೋ ಅಯ್ಯ, ನಾನು ಇಲ್ಲಿಗೆ ಬರೋ ಮೊದ್ಲು ಅಲ್ಲಿ ಹೋಗೇ ಬಂದಿರೋದಯ್ಯ. ನಮಸ್ಕಾರ. ಎದ್ದೇಳಿ 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 ಎದ್ದೇಳಿ. ನಾನಲ್ಲಿ ಹೋಗಿ ಮಾತನಾಡಿ ಅಷ್ಟೇ, ಕೆಲಸ ಕಾರ್ಯ ಏನೂ ಆಗಿಲ್ಲ. ಮಾತಾಡ್ಬಿಟ್ರೆ ಅತ್ತಿಗೆ ಆಗ್ತೀನ. ನಿನ್ನ ಅಣ್ಣನು ಹೇಳಿ ಕಳಿಸಿರುವನು, ಈ ಪಾರ್ಶ್ವದಲ್ಲಿ ನನ್ನ ತಮ್ಮನಿರುವನು, ನಿನ್ನ ಇಚ್ಛೆಯನ್ನು ಆತನಲ್ಲಿ ತಿಳಿಸು ಎಂದು. ಮುಖ ತೊಳ್ಕೊತಿದ್ರು. ದಾಸರು ವಂಶ ನಿಮ್ದು. ಆತನ ಆಜ್ಞೆ ಇಲ್ಲದೆ ನೀನು ಏನನ್ನು ಮಾಡುವುದಿಲ್ಲವೇ? ಇದು ಇದು ಅದು ಅದು ಇನ್ನೇನಕ್ಕೆ ಮದುವೆ ಆಗ್ಲಿ ನಾನು? ಈಗ ನಾನೇನ್ ಮಾಡ್ಲಿ? ಓಹೋ, ನಾನು ಆತನ ಬಳಿಗೆ ಹೋಗಿ ಕುರುಹನ್ನು ತಂದರೆ ನೀನು ನನ್ನನ್ನು ವರಿಸುವೆ, ಇಲ್ಲವಾದ್ರೆ ನಿನ್ಗೂ ಇಲ್ಲ. ನೋಡೋಣವೇ, ನಂತರ ನೋಡೋಣವೇ. ಹೋಗಿ ಬರಲಿ ಪ್ರಿಯಾ. ಇಲ್ಲಿಗೆ ಬಂದಿದ್ದವಳು ಲಕ್ಷ್ಮಣನನ್ನು ನೋಡಲು ಹೋದವಳು ಇನ್ನೂ ಬಾರಲೇ ಇಲ್ಲ. ಅಲ್ಲಿ ಏನು ಅನಾಹುತ ನಡೆದಿರುವುದೋ ತಿಳಿಯಲಿಲ್ಲವಲ್ಲ. ಮನೋಹರ, ಒಂದೇ ಪಿಸಾಚಿ ಮನೋಹರ ಅವ್ರದ್ದು ಆಗೋಯ್ತು ಸೀನ್ಸು. ಪ್ರಿಯ, ಕಿರೀಟ ಹಾಕ ಬರ್ರಿ. ಬರಯ್ಯ. ಇದು ಅದನ್ನ ಹಾಕೋತೀರ, ಇದನ್ನ ಹಾಕೋತೀರ, ಯಾವ್ದು ಹಾಕೋತೀರ ನೋಡಿ. ನಿನ್ನ ತಮ್ಮನು ಸಿಕ್ಕಿದ್ದನು. ಗದೆ ಆತನು ಏನು ಹೇಳಿದ? ಆತನೇನು ರಾಮದಾಸನಂತೆ, ನಿನ್ನ ಆಜ್ಞೆ ಇಲ್ಲದೆ ಆತನು ಏನನ್ನು ಮಾಡುವುದಿಲ್ಲವಂತೆ. ನಿಜವೇ? ಹೌದು ಹೌದು, ಆತನು ನನ್ನ ಆಜ್ಞೆ ಇಲ್ಲದೆ ಗದೆ ಕೊಡ್ತೀನಪ್ಪ. ನೀನು ಮಾತ್ರ ಎಲ್ಲಾನು ಮಾಡ್ತಾ ಇದೀಯ. ಆತನು ತುಂಬಾ ಕೋಪಿಷ್ಟನು, ತುಂಬಾ ಗರ್ವಿಷ್ಠನು. ಆತನು ನನಗೆ ಬೇಡ. ನೋಡೋದಕ್ಕೆ ಕರ್ರಿಗಿದ್ರು ಪರವಾಗಿಲ್ಲ, ಮುದ್ದು ಮುದ್ದಾಗಿ ನೀನೇ ಚೆನ್ನಾಗಿದೆಯಾ, ಅನುಭವಿಸ್ತಾ ಬೇರೆ. ನೀನೇ ಮದುವೆ ಆಗು ನನ್ನ. ಹೇಳೆ ನನ್ನ ಸವತಿ. ನೋಡಮ್ಮ, ನನ್ನಿಂದ ನಿನಗೇನು ತೊಂದರೆ ಆಗೋದಿಲ್ಲ. ವಾರದಲ್ಲಿ 6 ದಿನ ನಾನು ಇಟ್ಕೋತೀನಿ, ಅರ್ಧ ದಿನ ನಿನಗೆ ಬಿಟ್ಕೊಡ್ತೀನಿ. ಹೇಳು. ಬಹಳ ದೊಡ್ಡ ಮನಸ್ಸು. ಅರ್ಧ ದಿನವೂ ನೀನೇ. ಅವಳದೊಪ್ಪಿಗೆ ನಿಂದೇನಯ್ಯ ಗೋಳು. ಅದೇನೋ ಕುರುಹನ್ನು ಕೊಡಬೇಕಂತೆ. ಕೊಡು. ಏನ್ ಬೇಕಂತೆ? ಕುರುಹನ್ನು. ಕುರು ಕೊಡಬೇಕಂತೆ. ಕುರುಹನ್ನು ಕೊಡುತ್ತೇನೆ. ಹಿಂದಕ್ಕೆ ಬೆನ್ನನ್ನು ತಿರುಗಿಸಿ ಆ ಕಡೆ ನಿಲ್ಲುವಲಾಗು. ಹಿಂದೆ ಬರೆಯುತ್ತೇನೆ. ಹಿಂದೆ ಬರೀತೀಯಾ? ಹೌದು. ಹಿಂದೆ ಬರೆಯುವುದಕ್ಕೆ ಸೂಕ್ತವಾದ ಸ್ಥಳ ಅದೇ ಆಗಿರುವುದು. ಮತ್ತೆ ಮುಂದೆ ಬರೆಯುವುದಿಲ್ಲ. ಹಿಂದೆ ಮುಂದೆ ಬರೆಯಲು ಆಗುವುದಿಲ್ಲವಮ್ಮ. ಪ್ರಿಯ, ಕೆನ್ನೆಯ ಮೇಲೆ ಬರೆ. ಇಲ್ಲಮ್ಮ, ತುಟಿಯ ಮೇಲೆ, ಬೆನ್ನಿನ ಮೇಲೆ ಬರೆಯುತ್ತೇನೆ. ತುಟಿಯ ಮೇಲೆ ಬರೆ. ಬೆನ್ನನ್ನು ತಿರುಗಿಸಿ ಆ ಕಡೆ ನಿಲ್ಲುವಳಾಗು. ಹಿಂದೆನೆ ಬರಿಬೇಕಾ? ಹೌದು. ಪರವಾಗಿಲ್ಲ, ಹಿಂದ್ಗಡೆ ವಿಶಾಲವಾದ ಜಾಗ ಇದೆ. ಇವನಿಗೆ ಹಿಂದೆನೆ ಬರೆಯೋದಂದ್ರೆ ಬಹಳ ಇಷ್ಟ ಅನ್ಸುತ್ತೆ. ಸರಿ, ಬರೀ. ಮನೋಹರ, ಬರೆಯೋದು ಬರೀತೀಯಾ? ಮೇಲಿಂದ ಮೇಲೆ ಗೀಚಬೇಡ, ಸ್ವಲ್ಪ ಒತ್ತಿ 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 ನನ್ನ ಹಾಗೆ ಗುಂಡು ಗುಂಡಾಗಿ ಬರೆ. ಆಗಲ್ಲಮ್ಮ. ಸರಿ, ಬರಿ. ನೋಡಮ್ಮ, ಈ ಕುರುಹನ್ನು ಬರೆದಿದ್ದೇನೆ. ನನ್ನ ತಮ್ಮ ಲಕ್ಷ್ಮಣನಿಗೆ ತೋರಿಸು, ಆದರೂ ಉತ್ತರವನ್ನು ಕೊಡುತ್ತಾನೆ. ಕೊಡುವನೆ. ಎಲ್ಲ ಕೀ ಅಂತ ಧನು
ಆತನು ಈ ಕುರುವನ್ನು ನೋಡಿ ನಿನಗೆ ಉತ್ತರವನ್ನು ಹೇಳುತ್ತಾನೆ. ಸರಿ, ನಾನು ಹೋಗಿ ಇದನ್ನು ಆತನಿಗೆ ತೋರಿಸುವೆನು. ಆಗಲಮ್ಮ. ನಾವು ಇವಿಬ್ಬರು ವಿವಾಹವಾಗಿ ಬರುವುದರೊಳಗಾಗಿ ಇಲ್ಲಿ ಒಂದು ಅಡ್ಡ ಗೋಡೆಯನ್ನು ನಿರ್ಮಿಸಿ. ಹಾಗೆ ಆಗಲಿ, ಹೋಗಿ ಬಾರಮ್ಮ. ಕಾರಣ ಕೇಳುವುದಂತೆ ಏತಕ್ಕಮ್ಮ? ಯಾಕಮ್ಮ? ನಾವು ಹೊಸ ಮದುಮಕ್ಕಳು, ನಮ್ಮ ಆರ್ಭಟನ ನೀವು ಸಹಿಸ್ತೀರ ಇಲ್ವೋ? ಬಾವಾ, ಬೇರೆ ಕಡೆ ಹೋಗಿ ಬಾರಮ್ಮ. ಬಾವಾ, ಅವಳನ್ನು ಬಿಡು, ಅವಳನ್ನು ಬಿಡು. ಹೋಗೆ ಆಹಾ ನನ್ನ ಮದುವೆಯಂತೆ ಬಂದಿರುವೆನು ಪ್ರಿಯ, ತಂದಿರುವೆನು. ಅದು ಕೊಡುವಂಥದ್ದಲ್ಲ. ನಾನ್ ತೋರಿಸ್ಬೇಕು, ನೀನ್ ನೋಡ್ಬೇಕು. ನಾನ್ ತೋರಿಸ್ಬೇಕು, ನೀನ್ ನೋಡ್ಬೇಕು. ಇವನಿಗೆ ತೋರಿಸಲೇ? ನಾನು ತೋರಿಸಲು ಸಿದ್ಧ, ನೀನು ನೋಡಲು ಬರ್ತನೆ. ಯಾಕೆ ಗೊತ್ತಾ? ನೀನೇನಾದ್ರೂ ಘೋರ ರೂಪವನ್ನು ನೋಡಿ ತಲೆ ಸುತ್ತಿ ಬಿದ್ರೆ ಎದೊಳಕ್ಕೆ 3 ದಿನ ಬೇಕಯ್ಯ. ನೋಡುವೆಯಾ? ಆಯ್ತು, ಛತ್ರಿ ನೋಡ್ಕೊ. ಎಲವೋ ಲಕ್ಷ್ಮಣ, ಮಣಮಣ, ರಣಮಣ, ಹಾಗೆಂದು ಬರೆದಿರುವನೇನು ಆ ಕರಿಯ? ಯೋಚಿಸಿ ನೋಡು. ಘೋರ ರೂಪವನ್ನು ತಾಳಿ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವಧಿಸಿ ನಿನ್ನನ್ನು ವರಿಸುವೆನು. ಮತ್ತ ಬೇಕು ಛತ್ರಿ ಪದ್ಧತಿ. ಏನದು? ನೋಡಬಾರದೆ. ಅದೇನ್ ಛತ್ರಿ ಪದ್ಧತಿಯ? ನಮ್ಮಲ್ಲೆಲ್ಲ ಈ ಪದ್ಧತಿ ಇಲ್ಲ. ನಮ್ಮಲ್ಲಿ ಏನಿದ್ರು ನಾವು ಮೊದಲೇ ಸಲ ನೋಡ್ತೀವಿ. ಬರ್ತೀಯಾ ಅಂತ ಬರ್ತಾ ಇದ್ರೆ ಎತ್ತ ಹಾಕೊಂಡು ಒಯ್ತಾ ಇರ್ತೀವಿ. ಸರಿ, ಕಟ್ಟಿಕೊಳ್ಳುವೇನು, ನಂತರ ನೋಡಿಕೊಳ್ಳುವೆ. ಹೇಳು. ಕಷ್ಟ ಆಗುತ್ತಯ್ಯ. ಬಂದಾಗಿಂದ ನೋಡ್ತೀನಿ. ಕಟ್ಟಿಕೊ ಕುಳಿತುಕೊ ಮೇಲೆ
ನಿಮ್ದೆ ನಿಮ್ದೆ. ಮಗನಾಶ ಬಾರೋ ಬೇಗ. ಏನಮ್ಮ ಉತ್ತಾರ ಇದು? ಎಲ್ಲೋಗಿದ್ರಿ? ಚಂದ ಕಾರಣಕ್ಕೆ ನಾವಿರ್ಲಿಲ್ವಾ? ಅಲ್ಲ ಹೋಗಿದ್ರಿ. ಮೂರ್ ಜನ ಎಲ್ಲಿ? ಜನ ಯಾರು? ನಾಮದವರಲ್ಲ ವಿಭೂತಿಯವರು. ಓಹೋ ರಾಮ ರಾಮ. ಆಮನ ತಮ್ಮ ತುಮನ ಹತ್ಮಣ. ನೋಡಕ್ಕೆ 30 ಮಣ ಇದ್ದಾರೆ. ಹತ್ಮಣ ಅಂತೇಳಿ. ಹತ್ಮಣ ಎಲ್ಲಮ್ಮ ಇದ್ದಾರೆ. ಆಮನ್ ತಮ್ಮ ತುಮನ. ತಮ್ಮ ತಮ್ಮ ರಾಮನ್ ತಮ್ಮ ಲಕ್ಷ್ಮಣ. ಆಮೇಲೆ ತೀತೆ ಸೀಸೆ ಗೀಸೆ ಇಲ್ಲ. ಕುಡಿಕೆ ಮಡಿಕೆ ಡಬ್ಬ ಸೀಸೆ ಆಮನ ಎಂದ ತೀತೆ ತೀತೆ ತೀತೆ. ಓಹೋ ಎಂದಿ ಸೀತೆ. ಆಮೇಲೆ ಏನ್ ಮಾಡುದು? ನಿಮ್ಗಿಂತ ಚೆನ್ನಾಗಿದ್ದಾರೋ ಅದಕ್ಕೆ ಅಮ್ಮಣ್ಣ ಅಮ್ಮಣ್ಣ ಲಕ್ಷ್ಮಣ ತುಯ್ಬಿಟ್ಟ. ಬರೀ ಮೂಗ್ ಮಾತ್ರ ಕುಡಿದ್ರೆ ಬೇರೆ ಬೇರೆ ಹೇಳೋಣ ಹೇಳಕ್ಕಿಲ್ವ ನಿಮ್ಗೆ? ಜಾಸ್ತಿ ಮುಂದ್ಕ ಹಿಂದ್ಕ ಇದ್ಕೊಂಡ್ರಿ. ಏನ್ ಮಾಡ್ಬೇಕು ಇವಾಗ? ಮರಿಯಣೆ ವಿಚಾರ ಹೇಳ್ಬೇಕು.